ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ನಾವು ಈ ವಿಡಿಯೋದಲ್ಲಿ KS ಎಕ್ಸಾಮಿನೇಷನ್ನ ಸಿಲೆಬಸ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತು ದ ಹಿಂದೂ ನ್ಯೂಸ್ ಪೇಪರ್ ಪಬ್ಲಿಕೇಶನ್ ಇಲ್ಲ, ಬಿಕಾಸ್ ದ ಪೊಂಗಲ್ ಹಾಲಿಡೇ ಇರೋದ್ರಿಂದ. ಸೊ ಹಾಗಾಗಿ ನಾನು ಈ ವಿಡಿಯೋನ ಪ್ರಸ್ತುತಪಡಿಸ್ತಿದ್ದೇನೆ. ಅದು KS ಸಿಲೆಬಸ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮಗಾಗಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ನೋಡೋಣ KSನ ಸಂಪೂರ್ಣ ಸಿಲೆಬಸ್ ಮಾಹಿತಿ ಇದಾಗಿದೆ. ಸೊ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಂಡಕ್ಟ್ ಮಾಡುವಂತಹ ಗೆಜೆಟೆಡ್ ಪ್ರೊಬೇಷನರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಗ್ರೂಪ್ A ಆ್ಯಂಡ್ ಗ್ರೂಪ್ B ವೇಕೆನ್ಸೀಸ್. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಏಜ್ ಲಿಮಿಟ್ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಫೀಸ್ ಎಷ್ಟಿರುತ್ತೆ, ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಹೇಗೆ, ರಿಟರ್ನ್ ಎಕ್ಸಾಮಿನೇಷನ್ ಹೇಗಿರುತ್ತೆ, ಎಷ್ಟು ಹಂತದ ಎಕ್ಸಾಮಿನೇಷನ್ ಇದು, ಯಾವ ಹಂತದಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಯಾವ ಹಂತದಲ್ಲಿ ಯಾವ್ಯಾವ ಪೇಪರ್ಸ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಅದಕ್ಕೆ ಹೇಗೆ ಓದಬೇಕು, ಮತ್ತು ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನೋಡೋಣ. ಸೊ ಏಜ್ ಲಿಮಿಟ್ ನೋಡೋದಾದರೆ 21 ವರ್ಷದಿಂದ 35 ವರ್ಷ ಆಗಿರಬೇಕು. ಜನರಲ್ ಮೆರಿಟ್ ಅವರಿಗೆ ಇಷ್ಟು ಏಜ್ ಲಿಮಿಟ್ ಇದೆ. 38 ವರ್ಷ ಫಾರ್ ದ ಕ್ಯಾಟಗರಿ 2A 2B 3A ಆ್ಯಂಡ್ 3B. SC/ST ಅವರಿಗೆ ಮತ್ತು ಕ್ಯಾಟಗರಿ 1 ಅವರಿಗೆ 40 ವರ್ಷ. ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಎವ್ರಿ ಟೈಮ್ ಅವರು ರಿವೈಸ್ ಮಾಡ್ತಿರ್ತಾರೆ. ರಿವೈಸ್ ನೋಟಿಫಿಕೇಷನ್ಸಲ್ಲಿ ನೀವು ಆ ಏಜ್ ರಿಲ್ಯಾಕ್ಸೇಷನ್ನ ನೋಡ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಯಾವುದೇ ಥರದಂತಹ ಡಿಗ್ರಿ, ಬ್ಯಾಚುಲರ್ ಡಿಗ್ರಿಯನ್ನು ಮಾಡಿರ್ಬೋದು ಅಥವಾ ನೀವು ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದೀರಾ ಅಂತೂ ಕೂಡ ಅಪ್ಲೈ ಮಾಡಬಹುದು. ಇದು UPSC ಥರನೇ 3 ಹಂತದ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ ಎಕ್ಸಾಮಿನೇಷನ್ ಮತ್ತು ಪರ್ಸ್ನಾಲಿಟಿ ಟೆಸ್ಟ್. ಸೊ ಇಲ್ಲಿ ನೋಡಿ, ಇದು ಮೇನ್ ಎಕ್ಸಾಮಿನೇಷನಲ್ಲಿ. ರಿಟರ್ನ್ ಎಕ್ಸಾಮಿನೇಷನಲ್ಲಿ 2 ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ ನಿಮಗೆ, ಕನ್ನಡ ಮತ್ತು ಇಂಗ್ಲೀಷ್. ಅದು 150 ಮಾರ್ಕ್ಸಿಗೆ 2 ಅವರ್ಸ್ ಟೈಮ್ ಡ್ಯೂರೇಷನ್ ಬಂದುಬಿಟ್ಟು. ಕಂಪಲ್ಸರಿ ಪೇಪರ್ಸ್ ಬಂದುಬಿಟ್ಟು ಪೇಪರ್ 1 ಎಸ್ಸೆ ಇರುತ್ತೆ, ಪೇಪರ್ 2 ಇದನ್ನು ಜನರಲ್ ಸ್ಟಡೀಸ್ 1 ಅಂತ ಕರೀತಾರೆ, ಪೇಪರ್ 3 ಬಂದುಬಿಟ್ಟು ಜನರಲ್ ಸ್ಟಡೀಸ್ 2, ಪೇಪರ್ 4 ಜನರಲ್ ಸ್ಟಡೀಸ್ 3, ಪೇಪರ್ 5 ಜನರಲ್ ಸ್ಟಡೀಸ್ 5. ಈ ಪ್ರತಿಯೊಂದು ಪೇಪರು 250 ಮಾರ್ಕ್ಸಿಗೆ ಇರುತ್ತೆ. 3 ಗಂಟೆಯ ಪರೀಕ್ಷೆ ಇದಾಗಿರುತ್ತೆ. ಟೋಟಲ್ ನಿಮ್ಮ ಮೇನ್ ಎಕ್ಸಾಮಿನೇಷನ್ ರಿಟರ್ನ್ ಎಕ್ಸಾಮಿನೇಷನ್ ಬಂದುಬಿಟ್ಟು 1250 ಮಾರ್ಕ್ಸ್. ಸೊ ನೀವಿಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಅಂತ ಏನು ನೋಡ್ತಿದ್ದೀರಾ ಅದರ ಮಾರ್ಕ್ಸ್ಗಳನ್ನು ಅವರು ಮೇನ್ ಎಕ್ಸಾಮಿನೇಷನ್ ಗಣನೆಗೆ ತಗೊಳ್ಳಲ್ಲ. ಯಾಕಂದರೆ ಅದನ್ನು ಜಸ್ಟ್ ಕ್ವಾಲಿಫೈ ಆಗಬೇಕು ನೀವು ಆ ಪೇಪರಲ್ಲಿ. ನೆಕ್ಸ್ಟ್ ಪರ್ಸ್ನಾಲಿಟಿ ಟೆಸ್ಟ್, ಅಂದರೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಈಗ 50 ಮಾರ್ಕ್ಸಿಗೆ ಮಾಡಿದ್ದಾರೆ. ಸೊ ನೀವು ಇಂಟರ್ವ್ಯೂ ಅಲ್ಲಿ ಇಲ್ಲಿ ನೋಡಿ, ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಇಂಟರ್ವ್ಯೂ ಶೆಲ್ ಬಿ 5% ಆಫ್ ದ ಟೋಟಲ್ ಮಾರ್ಕ್ಸ್ ಪ್ರಿಸ್ಕ್ರೈಬ್ಡ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, provided that if more than 80% or less than 40% of the maximum marks of the interview are awarded, then the reason for such award shall be recorded by such interview board member. ಅಂದರೆ 50 ಮಾರ್ಕ್ಸಲ್ಲಿ 80%ಗಿಂತ ಜಾಸ್ತಿ ನಿಮಗೆ ಮಾರ್ಕ್ಸ್ ಕೊಟ್ಟರೆ ಅಥವಾ 40%ಗಿಂತ ಕಡಿಮೆ ಮಾರ್ಕ್ಸ್ ಕೊಟ್ಟರೆ ಆ ಬೋರ್ಡ್ ಮೆಂಬರು ಯಾಕೆ ಎಷ್ಟು ಕಡಿಮೆ ಕೊಟ್ಟಿದ್ದೀವಿ ಅಥವಾ ಯಾಕೆ ಇಷ್ಟು ಜಾಸ್ತಿ ಕೊಟ್ಟಿದ್ದೀವಿ ಅಂತ ರೀಸನ್ನ, ಯಾಕೆ ಈ ಒಂದು ಅಂಶವನ್ನು ಇಟ್ಟಿದ್ದೀರಾ ಅಂತಂದರೆ ಕರಪ್ಷನನ್ನು ಸ್ವಲ್ಪ ಕರ್ಬ್ ಮಾಡ್ಬೋದು, ಅಥವಾ ಯಾರು ಕ್ವಾಲಿಫೈಡ್ ನಿಜವಾಗ್ಲೂ ಒಂದು ಕೆಪಾಸಿಟಿ ಕೆಪಬಿಲಿಟಿ ಇರುವಂತಹ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡುವ ದೃಷ್ಟಿಯಿಂದ ಸೊ ಈ ಪಾಯಿಂಟ್ಸ್ಗಳನ್ನು ಅಂಶಗಳನ್ನು ಇಟ್ಟಿದ್ದಾರೆ. ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಒಂದು ದಿನಕ್ಕೆ ಎಷ್ಟು ಮೆಂಬರ್ಸ್ನ ಅವರು ಇಂಟರ್ವ್ಯೂ ಮಾಡಬೇಕು, ಪ್ಯಾನಲ್ ಮೆಂಬರು ಚೇಂಜ್ ಆಗ್ತಾ ಇರಬೇಕು, ಟೈಮ್ ಎಷ್ಟಿರುತ್ತೆ, ಮಿನಿಮಮ್ ಎಷ್ಟು ಮಿನಿಟ್, ಇಲ್ಲಿ ನೋಡಿ 25 to 30 ಮಿನಿಟ್ಸ್ ಮಿನಿಮಮ್ ಇಂಟರ್ವ್ಯೂ ಮಾಡಬೇಕು ಅಂತ ಇನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದ್ರ PDF ಕಾಪಿ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಈ PDF ಕಾಪಿನ ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಆಗಲೇ ನೋಡಿದಾಗೆ ಎಸ್ಸೆ ಇರುತ್ತೆ, ಮತ್ತು ಪೇಪರ್ 2 ಇರುತ್ತೆ, ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, 3 ಆ್ಯಂಡ್ 4 ಪೇಪರ್ ಇರುತ್ತೆ. ಆ್ಯಂಡ್ ಕ್ವಾಲಿಫೈಯಿಂಗ್ ಪೇಪರ್ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಸೊ ಎಸ್ಸೆ ಪೇಪರಲ್ಲಿ 2 ಎಸ್ಸೆಗಳನ್ನು ನಿಮಗೆ ಕೊಡ್ತಾರೆ. ಅದು 125 ಮಾರ್ಕ್ಸ್, ಒಂದು ಎಸ್ಸೆಗೆ 125 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಎಸ್ಸೆ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಆರ್ ದ ನ್ಯಾಷನಲ್ ಇಂಪಾರ್ಟೆನ್ಸ್ ಟಾಪಿಕ್ ಮೇಲೆ ಇರುತ್ತೆ. ಎರಡನೇ ಎಸ್ಸೆ ಬಂದುಬಿಟ್ಟು ನಿಮ್ಮ ಸ್ಟೇಟ್ ಇಂಪಾರ್ಟೆನ್ಸ್ ಅಥವಾ ಲೋಕಲ್ ಇಂಪಾರ್ಟೆನ್ಸ್ ಟಾಪಿಕ್.
ಮೋಸ್ಟ್ಲಿ ಇನ್ ಕರ್ನಾಟಕದಲ್ಲಿ ಏನಾದರೂ ರಿಸರ್ವೇಷನ್ ಬಗ್ಗೆ ತುಂಬ ಪ್ರಚಲಿತ ಘಟನೆಗಳಲ್ಲಿ ಇದ್ದರೆ ರಿಸರ್ವೇಷನ್ ಬೇಸಿಸ್ ಮೇಲೆ ಕೇಳಬಹುದು. ಲಾಸ್ಟ್ ಇಯರ್ ಬಂದುಬಿಟ್ಟು ನಿಮಗೆ ಲ್ಯಾಂಡ್ ರಿಫಾರ್ಮ್ಸ್ ತುಂಬ ಒಂದು ಸುದ್ದಿಯಲ್ಲಿತ್ತು, ಅದ್ರ ಬಗ್ಗೆ ಕೇಳಿದರು. ಮತ್ತು ನ್ಯಾಷನಲ್ ಇಂಪಾರ್ಟೆನ್ಸ್, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಷಯವಾಗಿತ್ತು, ಅದ್ರ ಬಗ್ಗೆ ಲಾಸ್ಟ್ ಇಯರ್ ನಿಮಗೆ ಎಸ್ಸೆನ ಕೇಳಿದರು. ಸೊ ಹೀಗಾಗಿ ನೀವು ಪ್ರತಿದಿನ ನ್ಯೂಸ್ ಪೇಪರನ್ನು ಓದಬೇಕು, ಮತ್ತು ಅದರಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಯಾವುದು ತುಂಬ ಪ್ರಮುಖವಾಗಿದೆ ಅಥವಾ ತುಂಬ ಕಂಟಿನ್ಯೂಸ್ ಆಗಿ ಯಾವುದು ಬರ್ತಿದೆ, ಮತ್ತು ಕರ್ನಾಟಕದಲ್ಲಿ ಯಾವ ಟಾಪಿಕ್ ಕಂಟಿನ್ಯೂಸ್ ಆಗಿದೆ. ಈಗ ನೋಡೋದಾದರೆ ನದಿಗಳ ವಿಚಾರವಾಗಿ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿದೆ. ಸೊ ಅದ್ರ ಬಗ್ಗೆ ಕೇಳುವ ಸಾಧ್ಯತೆ ಇದೆ. ಮತ್ತು ರಿಸರ್ವೇಷನ್ನು ಅಷ್ಟೇ, ಲಿಂಗಾಯತ್ಸ್ ನಮಗೆ ರಿಸರ್ವೇಷನ್ ಕೋಟಾ ಈ ಕೆಟಗರಿಯಲ್ಲಿ ಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾರೆ, ರಿಸರ್ವೇಷನ್ ಬಗ್ಗೆ ಕೇಳುವ ಸಾಧ್ಯತೆ ಇದೆ. ಮತ್ತು ಜನರಲ್ ಸ್ಟಡೀಸ್ 1 ಪೇಪರ್ನ ಸಿಲೆಬಸನ್ನು ನೋಡೋದಾದರೆ ಇದರಲ್ಲಿ ನೀವು ಹಿಸ್ಟ್ರಿ ಮತ್ತು ಕಲ್ಚರ್ ಆ್ಯಂಡ್ ಹೆರಿಟೇಜ್, ಇಂಡಿಯಾ ಮತ್ತು ಕರ್ನಾಟಕ ಎರಡರದ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ನ ನೋಡ್ತೀರಾ. ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ನೋಡ್ತೀರಾ. ಇಂಡಿಯನ್ ಎಕಾನಮಿ, ಪ್ಲಾನಿಂಗ್, ರೂರಲ್ ಡೆವಲಪ್ಮೆಂಟ್ ಮತ್ತು ಡೇಟಾ ಕಲೆಕ್ಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್. ನೆಕ್ಸ್ಟ್ ಪೇಪರ್ 3 ಅಂದರೆ ಜನರಲ್ ಸ್ಟಡೀಸ್ 2 ಪೇಪರ್ನ ನೋಡೋದಾದರೆ ಫಿಸಿಕಲ್ ಫೀಚರ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಮೇನ್ಲಿ ಇಲ್ಲಿ ಜಿಯೋಗ್ರಫಿ ನೋಡ್ತೀರಾ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಓದ್ತೀರಾ. ಮತ್ತು ಕಾನ್ಸ್ಟಿಟ್ಯೂಷನ್ ಇರುತ್ತೆ ನಿಮಗೆ, ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ GS2 ಪೇಪರಲ್ಲಿ ಇರುತ್ತೆ. GS3 ಪೇಪರನ್ನು ನೋಡೋದಾದರೆ ರೋಲ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್, ಅಡ್ವಾನ್ಸ್ಮೆಂಟ್ ಆ್ಯಂಡ್ ಮಾಡರ್ನ್ ಟ್ರೆಂಡ್ಸ್ ಇನ್ ದ ನ್ಯಾಚುರಲ್ ಸೈನ್ಸ್, ಲೈಫ್ ಸೈನ್ಸ್, ಅಗ್ರಿಕಲ್ಚರ್, ಸೈನ್ಸ್, ಹೆಲ್ತ್. ಮೇನ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ, ಮತ್ತು ಎನ್ವೈರನ್ಮೆಂಟ್ ಇರುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರುತ್ತೆ, ಎಕಾಲಜಿ ಇರುತ್ತೆ, ಅಥವಾ ಡೆವಲಪ್ಮೆಂಟಲ್ ಇಶ್ಯೂಸ್ ಮತ್ತು ಚಾಲೆಂಜ್ ಇರುತ್ತೆ. ಕೊನೆಯ ಪೇಪರ್ ಬಂದುಬಿಟ್ಟು ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಸೊ ಇದರ ಟೋಟಲ್ ಮಾರ್ಕ್ಸ್ ನೋಡೋದಾದರೆ 1250 ಪ್ಲಸ್ ಪರ್ಸ್ನಾಲಿಟಿ 50. ಅಂದರೆ ಇಲ್ಲಿ ನಿಮಗೆ ಕ್ವಾಲಿಫೈಯಿಂಗ್ ಪೇಪರಲ್ಲಿರುವ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡೋದಿಲ್ಲ. ಪದೇ ಪದೇ ಹೇಳ್ತಿದ್ದೀನಿ, ನಿಮಗೆ ಕ್ವಾಲಿಫೈಯಿಂಗ್ ಪ್ರಿಲಿಮ್ಸ್ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ, ಯಾವ ಥರ ಇರುತ್ತೆ, ಹೇಗೆ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಇಲ್ವಾ ಅಂತ. ಮೇನ್ಸಲ್ಲಿ ಹೇಳೋದಾದರೆ ನಿಮ್ಮದು ಎಸ್ಸೆ ಪೇಪರ್ GS1, 2, 3 ಆ್ಯಂಡ್ 4 ಈ 5 ಪೇಪರ್ಗಳು, ಮತ್ತು ಪರ್ಸ್ನಾಲಿಟಿ ಟೆಸ್ಟ್ ಇದು 50 ಮಾರ್ಕ್ಸು. ಈ 1300 ಮಾರ್ಕ್ಸಿಗೆ ನೀವು ಟೋಟಲ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಮತ್ತು ಕಟ್ ಆಫ್ ಎಷ್ಟಿದೆ, ಅಥವಾ ನಿಮ್ಗಿಂತ ಉಳಿದ ಕ್ಯಾಂಡಿಡೇಟ್ ನಿಮ್ಮ ಕೆಟಗರಿಯಲ್ಲಿ ಎಷ್ಟು ತೆಗೆದಿದ್ದೀರಾ, ಈ ಆ್ಯಾವ್ರೇಜ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಒಂದು ಕಟ್ ಆಫ್ಗೆ ನಿಮ್ಮ ಟೋಟಲ್ ಅಂಕ 1300ಕ್ಕೆ ಎಷ್ಟಿದೆ ಅಂತ ನಿಮ್ಮ ರ್ಯಾಂಕಿಂಗ್ನ ಡಿಸೈಡ್ ಮಾಡ್ತಾರೆ. ಇದು ಡೀಟೇಲ್ ಅಬೌಟ್ ದ ಮೇನ್ ಎಕ್ಸಾಮಿನೇಷನ್ ಕ್ಯಾಲ್ಕುಲೇಷನ್. ಸೊ ಕ್ವಾಲಿಫೈಯಿಂಗ್ ಪೇಪರನ್ನು ನೋಡೋದಾದರೆ ಕ್ವಾಲಿಫೈಯಿಂಗ್ ಪೇಪರ್ ಕನ್ನಡ ಮತ್ತು ಇಂಗ್ಲೀಷ್. ಸೊ ಇದರಲ್ಲಿ ಮೇಯ್ನಾಗಿ ಕಾಂಪ್ರಿಹೆನ್ಷನ್ ಆಫ್ ದ ಗಿವನ್ ಪ್ಯಾಸೇಜ್, ಪ್ರಿಸೈಸ್ ರೈಟಿಂಗ್, ಯೂಸೇಜ್, ವೊಕ್ಯಾಬ್ಯುಲರಿ, ಶಾರ್ಟ್ ಎಸ್ಸೆ, ಕಮ್ಯುನಿಕೇಷನ್ ಸ್ಕಿಲ್. ಇದು ಪ್ರತಿಯೊಂದರಲ್ಲೂ 25 ಮಾರ್ಕ್ಸಿಗೆ ತುಂಬ ಈಸಿ ಇರುತ್ತೆ. ನೀವು 11th ಅಥವಾ 12th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ 10th, 11th, 12th ಇದ್ರಿಷ್ಟರ ಕನ್ನಡ ಏನಿರುತ್ತೆ ಲಾಸ್ಟಲ್ಲಿ ನಿಮಗೆ ಒಂದು ಎಕ್ಸಸೈಸ್ ಕೊಟ್ಟಿರ್ತಾರೆ. ತತ್ಸಮ ತದ್ಭವ ಬರೀರಿ, ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ, ಈ ಪ್ರಬಂಧವನ್ನು ಓದಿ ಆನ್ಸರ್ ಮಾಡಿ, ಈ ಥರದನ್ನು ನೋಡಿಕೊಂಡ್ರೆ ಸಾಕು. ಮತ್ತು ಗಾದೆಗಳನ್ನು ಕೊಟ್ಟಿರ್ತಾರೆ, ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ. ಇದು 12th ಸ್ಟ್ಯಾಂಡರ್ಡ್ ಮತ್ತು 11th ಸ್ಟ್ಯಾಂಡರ್ಡಲ್ಲಿ ಈ ಬುಕ್ಕುಗಳನ್ನು ಓದ್ಕೊಂಡ್ರೆ, ಇಂಗ್ಲೀಷ್ ಮತ್ತು ಕನ್ನಡ ಟೆಕ್ಸ್ಟ್ ಬುಕ್ ಓದ್ಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಎನಫ್. ಅಲ್ಲಿಗೆ ನಿಮ್ಮ ಕ್ವಾಲಿಫೈಯಿಂಗ್ ಪೇಪರ್ಗೆ ಸಿದ್ಧತೆ ಸಾಕು ಅಷ್ಟರ ಮಟ್ಟಿಗೆ. ಮುಂದೆ ನೋಡೋಣ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತ. ಸೊ ಇದು 2 ಪೇಪರ್ಗಳನ್ನು ಒಳಗೊಂಡಿರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಸೊ 2 ಪೇಪರಲ್ಲಿ 100 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಅಂಕಗಳು. ಇಲ್ಲಿ ನೋಡಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 0.25 ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಪ್ರತಿಯೊಂದು ಪ್ರಶ್ನೆಗೂ. ಇದು 2 ಪೇಪರು 2 ಗಂಟೆದಾಗಿರುತ್ತೆ. ಇದು 2 hours ಡ್ಯೂರೇಷನ್, ಇದು ಅಷ್ಟೇ 2 hours ಡ್ಯೂರೇಷನ್. ಪೇಪರ್ 1ನ ಸಿಲೆಬಸ್ನ ನೋಡೋದಾದರೆ ಜನರಲ್ ಸ್ಟಡೀಸ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಬೇಸಿಸ್ ಮೇಲೆ 40 ಕ್ವೆಶನ್ಸನ್ನು ಕೇಳಿರ್ತಾರೆ. ಅಂದರೆ ಮೋಸ್ಟ್ಲಿ ನಿಮ್ಮ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ 40 ಕ್ವೆಶನ್ಸ್ನ ಕೇಳಿರ್ತಾರೆ. ಮಿಕ್ಕಿದ ಹ್ಯುಮ್ಯಾನಿಟೀಸ್ 60 ಕ್ವೆಶನ್ಸ್, ಅಂದರೆ ನಿಮ್ಮ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಗ್ಗೆ ಆಗಿರ್ಬೋದು. ಸೊ ಇದೆಲ್ಲ ಸೇರಿಸ್ಬಿಟ್ಟು 60 ಮಾರ್ಕ್ಸಿಗಿರುತ್ತೆ. ಪೇಪರ್ 2ನ ಸಿಲೆಬಸ್ ನೋಡೋದಾದರೆ ಜನರಲ್ ಸ್ಟಡೀಸ್ ಅಂದರೆ ಸ್ಟೇಟ್ ಇಂಪಾರ್ಟೆನ್ಸ್, ಸ್ಟೇಟ್ನ ಕರೆಂಟ್ ಅಫೇರ್ಸ್. ಇಲ್ಲಿ ಸ್ಟೇಟ್ ಸ್ಕೀಮ್ಸ್ ಆಗಿರ್ಬೋದು, ಅಥವಾ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಅಥವಾ
ಕರೆಂಟ್ ಅಫೇರ್ಸಲ್ಲಿರುವ ಕೆಲವು ವಿವಾದಗಳು, ಸ್ಟೇಟ್ಗೆ ರಿಲೇಟೆಡ್ ಆಗಿರುವಂತಹ ಸುದ್ದಿಗಳಾಗಿರ್ಬೋದು, ಅದ್ರ ಮೇಲೆ 40 ಕ್ವೆಶನ್ ಕೇಳ್ತಾರೆ. ಮತ್ತು ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ 30 ಪ್ರಶ್ನೆಗಳಿರ್ತವೆ. ಮತ್ತು ಜನರಲ್ ಮೆಂಟಲ್ ಎಬಿಲಿಟಿ ಮೇಲೆ 30 ಕ್ವೆಶನ್ಸ್ ಇರುತ್ತೆ. ಸೊ ಇದು ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ KAS ಬಗ್ಗೆ ಮಾಹಿತಿ. ಮತ್ತು ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದರೆ, ಜನರಲ್ ಮೆರಿಟ್ ಅವರಿಗೆ 300 ರುಪೀಸ್ ಇರುತ್ತೆ. ಕೆಟಗರಿ 2A 2B 3A 3B ಅವರಿಗೆ ಮತ್ತು ಜನರಲ್ ಕ್ಯಾಟಗರಿಯವರಿಗೆ ಇದಿಷ್ಟು ಕೆಟಗರಿಗೆ ಸೇರಿಸ್ಬಿಟ್ಟು 300 ರೂಪಾಯಿ ಇರುತ್ತೆ. SC ST ಕೆಟಗರಿಯವರಿಗೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಎಕ್ಸ್ ಮಿಲಿಟರಿ ಪರ್ಸನ್ ಆಗಿರ್ಬೋದು, ಇವರೆಲ್ಲರಿಗೂ 25 ರೂಪಾಯಿ ಇರುತ್ತೆ. ಓಕೆ, ನೆಕ್ಸ್ಟ್ ಎಲಿಜಿಬಿಲಿಟಿ ಥ್ರೂ ಹೇಗೆ ಅಪ್ಲೈ ಮಾಡೋದು ಅಂತ ನೋಡಿದರೆ kpsc.kr.nic ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು. ಮತ್ತು ಪೋಸ್ಟ್ನ ಡೀಟೇಲ್ಸನ್ನು ನೋಡೋದಾದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಗ್ರೂಪ್ A, ಸ್ಕೇಲ್ ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇದು ಗ್ರೂಪ್ A ಅಲ್ಲಿ ಬರುತ್ತೆ. ಎಕ್ಸಿಕ್ಯೂಟಿವ್ ಆಫೀಸರ್ ಆರ್ ಅಸಿಸ್ಟೆಂಟ್ ಸೆಕ್ರೆಟರಿ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್, ಇದು ಗ್ರೂಪ್ A ಅಲ್ಲಿ ಬರುತ್ತೆ. ಡಿಸ್ಟ್ರಿಕ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅನ್ನೋರಿಗೆ ಇದು ಗ್ರೂಪ್ A. ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ಸ್ ಅಂಡರ್ ದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಗ್ರೂಪ್ A. ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ, ಇದು ಕೂಡ ಗ್ರೂಪ್ A. ಸೊ ಇದಿಷ್ಟು ಗ್ರೂಪ್ A ಸರ್ವಿಸಸ್ಗಳು. ಒಟ್ಟು 6 ಗ್ರೂಪ್ A ಸರ್ವಿಸಸ್ಗಳಿದ್ದಾವೆ. ಸೊ ಮಿಕ್ಕಿರುವ 9 ಸರ್ವಿಸಸ್ಗಳು ಗ್ರೂಪ್ B ಆಗಿರುತ್ತದೆ. ಸೊ ಆ 9 ಸರ್ವಿಸಸ್ಗಳನ್ನು ನೋಡೋದಾದರೆ ತಹಶೀಲ್ದಾರ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಫುಡ್, ಸಿವಿಲ್ ಸಪ್ಲೈ ಆ್ಯಂಡ್ ದ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್, ತಾಲೂಕ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ಸ್, ಅಸಿಸ್ಟೆಂಟ್ ಟ್ರೆಜರಿ ಆಫೀಸರ್, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಅಸಿಸ್ಟೆಂಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್. ಸೊ ಇದು ಬಂದುಬಿಟ್ಟು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ನ ಡೀಟೇಲ್ ಸಿಲೆಬಸ್ ಆಗಿದೆ. ಸೊ ಈಸಿಲಿ ನೀವು ಗೂಗಲ್ ಮಾಡಿದ್ರೆ KS ಸಿಲೆಬಸ್ ಆಫ್ KPSC ಕರ್ನಾಟಕ ಅಂತ ಕೊಟ್ಟರೆ ಆರಾಮಾಗಿ ನಿಮಗೆ ಹಲವಾರು ವೆಬ್ಸೈಟ್ಗಳಲ್ಲಿ ಈ ಸಿಲೆಬಸ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು KPSC ವೆಬ್ಸೈಟಿಗೆ ಡೈರೆಕ್ಟಾಗಿ ಹೋದರೆ ಅಲ್ಲೂ ಅಷ್ಟೇ ಡೀಟೇಲ್ ಸಿಲೆಬಸನ್ನು ನಿಮಗೆ ಕೊಟ್ಟಿದ್ದಾರೆ. ಸೊ ನೋಡಿ, ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜಲ್ಲಿ 6 ಯೂನಿಟ್ಗಳಿದೆ. ಅದರಲ್ಲಿ ಮೊದಲನೇ ಯೂನಿಟ್ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಮತ್ತು ಅದರಲ್ಲಿ ಏನೇನು ಓದಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಡಸ್ ಸಿವಿಲೈಸೇಷನ್ ಆಗಿರ್ಬೋದು, ಮತ್ತು ಅದರಲ್ಲಿ ಸಬ್ ಟಾಪಿಕ್ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಡಸ್ ಸಿವಿಲೈಸೇಷನ್, ವೇದಿಕ್ ಸಿವಿಲೈಸೇಷನ್, ಎವಲ್ಯೂಷನ್ ಆಫ್ ದ ವರ್ಣ, ಜಾತಿ ಆರ್ ದ ಕಾಸ್ಟ್ ಸಿಸ್ಟಮ್, ರಿಲಿಜಿಯಸ್ ಕಂಡೀಷನ್. ಸೊ ಹೀಗೆ ಪ್ರತಿಯೊಂದು ಯೂನಿಟನ್ನು ನಾವು ಮತ್ತೆ ಡಿವೈಡ್ ಮಾಡಿದರೆ ಸುಮಾರು ವಿಷಯಗಳನ್ನು ನಾವು ಓದಬೇಕಾಗುತ್ತೆ. ಸೊ ಅದಕ್ಕೆ ನಾನು ಅವಾಗವಾಗ ಹೇಳ್ತಿರ್ತೀನಿ, ಸಿಲೆಬಸ್ನ ಬಯಾಟ್ ಮಾಡಿ. ಸಿಲೆಬಸ್ ನಿಮ್ಮ ತಲೆ ಒಳಗಡೆ ಇರಬೇಕು. ಸೊ ಯಾಕೆ ಸಿಲೆಬಸ್ ತಲೆ ಒಳಗಡೆ ಇರಬೇಕು ಅಂತ ಮುಂದೆ ಹೇಳ್ತೀನಿ. ಮತ್ತು ಯೂನಿಟ್ 2 ನೋಡಿ, ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ, ಮೇಜರ್ ಸ್ಕೂಲ್ಸ್ ಆಫ್ ಥಾಟ್. ಯೂನಿಟ್ 3 ಬಂದುಬಿಟ್ಟು ಕದಂಬ ಟು ಹೊಯ್ಸಲಾಸ್. ಯೂನಿಟ್ 4 ವಿಜಯನಗರ ಎಂಪೈರ್ ಆ್ಯಂಡ್ ದ ದೇರ್ ಆಫ್ಟರ್ ಆ್ಯಂಡ್ ದ ಮಾಡರ್ನ್ ಮೈಸೂರು. ಯೂನಿಟ್ 5 ಇದು ಸೆಕ್ಷನ್ 1 ಆಯಿತು. ಸೆಕ್ಷನ್ 2 ಬಂದುಬಿಟ್ಟು 7 ಯೂನಿಟ್ ಇದೆ. ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ, ಸೋಷಿಯಲ್ ಚೇಂಜ್ ಇನ್ ದ ಮೂಮೆಂಟ್, ಸೋಷಿಯಲ್ ಚೇಂಜ್ ಇನ್ ಮಾಡರ್ನೈಸೇಷನ್, ಗವರ್ಮೆಂಟ್ ಇನ್ ದ ಪೊಲಿಟಿಕಲ್ ಸಿಸ್ಟಮ್, ಡಿಸೆಂಟ್ರಲೈಸೇಷನ್ ಆಫ್ ದ ಪವರ್, social economic system, rural social system and rural development. ಸೊ ಸೆಕ್ಷನ್ 3 ನೋಡೋದಾದರೆ ಇಂಡಿಯನ್ ಎಕಾನಮಿ, ಪ್ಲಾನಿಂಗ್, ರೂರಲ್ ಡೆವಲಪ್ಮೆಂಟ್, ಇಂಡಿಯನ್ ಎಕಾನಮಿ, ಇದರಲ್ಲಿ 8 ಯೂನಿಟ್ ಇದೆ. ಇಂಡಿಯನ್ ಎಕಾನಮಿ ಮೊದಲನೇ ಯೂನಿಟ್, ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್, ಡೆವಲಪ್ಮೆಂಟ್ ಪ್ಯಾಟರ್ನ್ಸ್ ಆ್ಯಂಡ್ ಡಿಸ್ಪ್ಯಾರಿಟೀಸ್ ಅಮಾಂಗ್ ದ ರೀಜನ್ಸ್, ಪ್ಲಾನಿಂಗ್, ಡಿಸೆಂಟ್ರಲೈಸೇಷನ್, ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ಮತ್ತು ಡೇಟಾ ಕಲೆಕ್ಷನ್ ಅನಾಲಿಸಿಸ್. ಸೊ GS ಪೇಪರ್ 2 ಅಲ್ಲಿ ನಿಮಗೆ ಫಿಸಿಕಲ್ ಫೀಚರ್ಸ್ ಆ್ಯಂಡ್ ದ ನ್ಯಾಚುರಲ್ ರಿಸೋರ್ಸಸ್ ಸೆಕ್ಷನ್ 1ಅಲ್ಲಿ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಓದ್ತೀರಾ. ನೆಕ್ಸ್ಟ್ ಜಿಯೋಗ್ರಫಿ ಆಫ್ ಇಂಡಿಯಾ, ಜಿಯೋಗ್ರಫಿ ಆಫ್ ಕರ್ನಾಟಕ. ಸೆಕ್ಷನ್ 2 ಅಲ್ಲಿ ನೋಡೋದಾದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓವರ್ವ್ಯೂ, ನೇಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಫ್ ದ ಲೆಜಿಸ್ಲೇಟಿವ್ ಪವರ್ಸ್, ಯೂನಿಕ್ಯಾಮರಲ್, ಇದು ವೇರಿಯಸ್ ಡಿಫ್ರೆಂಟ್ ಟಾಪಿಕ್ಸ್ನ ಒಂದೊಂದು ಯೂನಿಟಲ್ಲೂ ಇಟ್ಟಿದ್ದಾರೆ. ಸೊ ಇನ್ ಡೀಟೇಲ್ ಆಗಿ ನೀವು ಸಿಲೆಬಸ್ನ ಒಂದು 5 ಅಲ್ಲ 6 ಅಲ್ಲ 10 ಸತಿ ಆದರೂ ನೀವು ಡೀಟೇಲ್ ಆಗಿ ಸಿಲೆಬಸ್ನ ಓದ್ಕೋಬೇಕು. ಮುಂದೆ ಸೆಕ್ಷನ್ 3 ನೋಡೋದಾದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್, ಇದರಲ್ಲಿ 7 ಯೂನಿಟ್ಗಳಿದೆ. GS 3 ಪೇಪರ್ ನೋಡೋದಾದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದರಲ್ಲೂ ಅಷ್ಟೇ
ಸೆಕ್ಷನ್ 1 ಬಂದುಬಿಟ್ಟು ಬೇಸಿಕ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನರ್ಜಿ ರಿಸೋರ್ಸಸ್, ಡಿಸಾಸ್ಟರ್, ಪೆಸ್ಟ್ ಆ್ಯಂಡ್ ಪೊಲ್ಯೂಷನ್, ಕ್ಲೈಮೇಟ್ ಚೇಂಜ್. ಆ್ಯಂಡ್ 5ನೇ ರಿಲೇಟೆಡ್ ಟಾಪಿಕ್ಸ್ ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಟೆಕ್ನಾಲಜಿ ಇನ್ ದ ರೀಸೆಂಟ್ ನ್ಯೂಸ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಕಾಂಟ್ರಿಬ್ಯೂಷನ್ ಟು ದ ಗ್ರೋತ್ ಆಫ್ GDP, ಫೇಸಿಂಗ್ ಗ್ಲೋಬಲ್ ಕಾಂಪಿಟೇಷನ್ ಆ್ಯಂಡ್ ದ ನಾಲೆಜ್ ಆಫ್ ಸೊಸೈಟಿ. 6 ಯೂನಿಟ್ 7 ಯೂನಿಟ್ಗಳಿದ್ದಾವೆ. ಸೆಕ್ಷನ್ 2 ನೋಡೋದಾದರೆ 7 ಯೂನಿಟ್ಗಳಿದ್ದಾವೆ. ಇದು ನ್ಯಾಚುರಲ್ ಸೈನ್ಸ್ ಬಗ್ಗೆ, ಲೈಫ್ ಸೈನ್ಸ್ ಬಗ್ಗೆ, ಅಗ್ರಿಕಲ್ಚರಲ್ ಸೈನ್ಸ್ ಬಗ್ಗೆ, ಹೆಲ್ತ್ ಆ್ಯಂಡ್ ಹೈಜೆನಿ ಬಗ್ಗೆ. ಸೆಕ್ಷನ್ 3 ನೋಡೋದಾದರೆ ಎನ್ವೈರನ್ಮೆಂಟ್, ಎಕಾಲಜಿ, ಚಾಲೆಂಜ್ ಆ್ಯಂಡ್ ಇಶ್ಯೂ ಆಫ್ ದ ಡೆವಲಪ್ಮೆಂಟ್ ಬಗ್ಗೆ ಇದೆ. ಸೊ ಇದರಲ್ಲಿ 6 ಯೂನಿಟ್ಗಳಿದ್ದಾವೆ. ನೆಕ್ಸ್ಟ್ ಎಥಿಕ್ಸ್ ಪೇಪರ್, ಲಾಸ್ಟ್ ಪೇಪರ್ ನೋಡೋದಾದರೆ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಮತ್ತು ಅದರಲ್ಲಿ ಎಥಿಕ್ಸ್ ಒಳಗಡೆ ನೀವು ಏನೇನು ಓದಬೇಕು ಅನ್ನೋದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಇಂಟಿಗ್ರಿಟಿ ಒಳಗಡೆ ಏನೇನು ಓದಬೇಕು, ಆ್ಯಪ್ಟಿಟ್ಯೂಡ್ ಒಳಗಡೆ ಏನೇನು ಓದಬೇಕು, ಮತ್ತು ಅದರ ರಿಲೇಟೆಡ್ ಕೇಸ್ ಸ್ಟಡಿ ಆಫ್ ಎಬೋ ಇಶ್ಯೂಸ್. ಸೊ ನಾವು ಈಗ ಬರೋಣ ಸಿಲೆಬಸ್ ಯಾಕೆ ನಮ್ಮ ತಲೆಯಲ್ಲಿ ಇರಬೇಕು ಅನ್ನೋದನ್ನು ಹೇಳ್ತೀನಿ. ಸಪೋಸ್ ರೀಸೆಂಟಾಗಿ ನಾವು ಜೋಶಿಮಠ್ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿ, ಸೊ ನೀವು ಆ ಥರ ಯಾವುದೇ ಒಂದು ನ್ಯೂಸನ್ನು ನೋಡಬೇಕಾದ್ರೆ ಟಕ್ಕಂತ ನಿಮ್ಮ ತಲೆಗೆ ಅದು ಸಿಲೆಬಸ್ಗೆ ಕನೆಕ್ಟ್ ಆಗಬೇಕು. ಸೊ ನಾನು ಜೋಶಿ ಮಠದ ಬಗ್ಗೆ ಓದಿದ್ದೀನಿ, ಅಲ್ಲಿ ಲ್ಯಾಂಡ್ ಸ್ಲೈಡ್ ಬಗ್ಗೆ ಕೇಳಿದ್ದಾರೆ. ಆ ಲ್ಯಾಂಡ್ ಸ್ಲೈಡ್ ಒಂದು ಡಿಸಾಸ್ಟರ್. ಆ ಡಿಸಾಸ್ಟರ್ ಅನ್ನುವ ಟಾಪಿಕ್ ಯಾವ ಪೇಪರ್ನಲ್ಲಿ, ಎಷ್ಟನೇ ಸೆಕ್ಷನಲ್ಲಿ, ಎಷ್ಟನೇ ಯೂನಿಟಲ್ಲಿದೆ ಅಂತ ಟಕ್ಕಂತ ನಿಮ್ಮ ತಲೆಗೆ ಬಂದರೆ ಆರಾಮಾಗಿ ವಿಷಯಗಳನ್ನು ಕನೆಕ್ಟ್ ಮಾಡ್ತೀರಾ ಮತ್ತು ಓದೋದು ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ, ನಾವು ಡಿಸಾಸ್ಟರ್, ನಾನು ಮೊನ್ನೆ ಜೋಶಿ ಮಠ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೂ ಹೇಳಿದೆ, ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3ರಲ್ಲಿ ಸೆಕ್ಷನ್ 1ರಲ್ಲಿ ಯೂನಿಟ್ 4ರಲ್ಲಿ ಡಿಸಾಸ್ಟರ್ ಅನ್ನುವ ಸಬ್ಜೆಕ್ಟ್ ಬರುತ್ತೆ ಅಂತ. ಸಪೋಸ್ ನೀವು ನೆಕ್ಸ್ಟ್ ನಾಳೆ ಏನೋ ನ್ಯೂಸ್ ಪೇಪರಲ್ಲಿ ಓದಬೇಕಾದ್ರೆ ಯಾವುದೋ ಒಂದು ಅವಶೇಷಗಳನ್ನು ಅಥವಾ ಅಸ್ಥಿ ಪಂಜರಗಳನ್ನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಒಂದು ಸೈಟಲ್ಲಿ ಕಂಡುಹಿಡಿತು, ಆರ್ಕಾಲಜಿಕಲ್ ಸೈಟ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಟಕ್ಕಂತ ನೀವು ಅದನ್ನು ಸಿಲೆಬಸ್ಗೆ ಹೇಗೆ ಕನೆಕ್ಟ್ ಮಾಡಬೇಕು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವ ಜನರಲ್ ಸ್ಟಡೀಸ್ ಪೇಪರಲ್ಲಿದೆ, ಎಷ್ಟನೇ ಸೆಕ್ಷನಲ್ಲಿದೆ, ಎಷ್ಟನೇ ಯೂನಿಟಲ್ಲಿದೆ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಯಾವುದೇ ಕ್ವೆಶನ್ನ ಕೇಳಿದ್ರು ಎಕ್ಸಾಂಪಲ್ ಆಗಿ ನಾನು ಈ ವಿಷಯವನ್ನು ಅಥವಾ ಈ ಪಾಯಿಂಟನ್ನು ನನ್ನ ಮೇನ್ಸ್ ಆನ್ಸರಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅನ್ನುವ ಕಲೆ ನಿಮಗೆ ಬರಬೇಕು. ಸೊ ಎಲ್ಲರೂ ಆನ್ಸರ್ಸ್ ಬರೀತಾರೆ, ಎಲ್ಲರೂ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಬರೀತಾರೆ, ಆಯಿತಾ. ಸೊ ನಿಮ್ಮ ಆನ್ಸರು ಬೇರೆಯವರ ಆನ್ಸರ್ಗಿಂತ ಹೇಗೆ ಡಿಫ್ರೆಂಟ್ ಆಗಿರಬೇಕು, ಅದಕ್ಕೆ ನೀವೇನು ಮಾಡಬೇಕು, ಕರೆಂಟ್ ಅಫೇರ್ಸ್ ಕೆಲವೊಂದು ಪಾಯಿಂಟ್ಸನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಅಥವಾ ಯಾವುದಾದ್ರು ಒಂದು ರಿಪೋರ್ಟ್, ಆರ್ಕಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಏನಾದರೂ ಇಂಪಾರ್ಟೆಂಟ್ ಮ್ಯಾಗ್ಝಿನ್ಸಲ್ಲಿ ಇನ್ಫಾರ್ಮೇಷನ್ ಓದ್ತಿದ್ರೆ ಅದನ್ನು ಇನ್ಕ್ಲೂಡ್ ಮಾಡಬೇಕು. ಸೊ ನಿಮ್ಮದೇ ಆದಂಥ ನೋಟ್ಸನ್ನು ಮಾಡ್ಕೋಬೇಕು. ಪ್ರತಿಯೊಂದು ವಿಷಯದಕ್ಕೂ ಅಟ್ಲೀಸ್ಟ್ ಮಿನಿಮಮ್ 2 ಪೇಜ್ನಷ್ಟು ನೋಟ್ಸನ್ನು ಮಾಡ್ಕೊಂಡಿರಬೇಕು. ಇನ್ನೊಂದು ಪೇಜನ್ನು ಖಾಲಿ ಹಾಗೆ ಬಿಟ್ಟಿರಬೇಕು. ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿ ಅದರ ರಿಲೇಟೆಡ್ ಬಂದಾಗ ನಿಮ್ಮ ನೋಟ್ಸ್ ಅಪ್ಡೇಟ್ ಆಗ್ತಾ ಹೋಗ್ತಿರಬೇಕು. ಅದಕ್ಕೆ ನಾನು ಏನು ರೆಫರ್ ಮಾಡ್ತೀನಿ ಅಂದರೆ, ನೀವು ಇನಿಷಿಯಲಿ ಫಸ್ಟ್ ಇವಾಗ ತಾನೇ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಫ್ರೆಷರ್ ಅಂತ ಅಂದರೆ ನಿಮ್ಮದೇ ಆದಂಥ ಹ್ಯಾಂಡ್ ರಿಟನ್ ನೋಟ್ಸನ್ನು ಬರ್ಕೊಳ್ಳಿ, ತುಂಬ ಒಳ್ಳೆಯದು. ಇಲ್ಲ ನನಗೆ ಟೈಮ್ ಇಲ್ಲ, ನನಗಿನ್ನ 2 ಅಟೆಂಪ್ಟ್ಸ್ ಇರೋದು ಅಥವಾ 1 ಅಟೆಂಪ್ಟ್ ಇರೋದು, ಈ ಥರ ಟೈಮ್ ಲಿಮಿಟ್ ಕಡಿಮೆ ಯಾರಿಗೆ ಇರುತ್ತೆ ಅವರು ಸಾಫ್ಟ್ ಕಾಪಿಯಲ್ಲಿ ನೋಟ್ಸನ್ನು ಮಾಡ್ಕೊಳ್ಳಿ, ವರ್ಡ್ ಡಾಕ್ಯುಮೆಂಟಲ್ಲಿ ನೋಟ್ಸನ್ನು ಮಾಡ್ಕೊಳ್ಳಿ, ಮತ್ತು ಹೊಸ ವಿಷಯಗಳು ಬಂದರೆ ಅಲ್ಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಈ ದಿನದ ವಿಷಯ ಆಗಿತ್ತು. KS ಸಿಲೆಬಸ್ನ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸಿಲೆಬಸ್ ಯಾವುದಾದ್ರು ಒಂದು ಟಾಪಿಕನ್ನು ತೊಗೊಂಡ್ಬಿಟ್ಟು ಅದ್ರ ಬಗ್ಗೆ ಹೇಗೆ ಓದಬೇಕು, ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಯೂನಿಟ್ಸಲ್ಲಿ ಈ ಟಾಪಿಕನ್ನು ಹೇಗೆ ಓದಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಅಥವಾ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಯಾವುದಾದ್ರು ಪೇಪರ್ನ ಡಿಸ್ಕಸ್ ಮಾಡೋಣ, ಅಥವಾ ಮೇನ್ಸ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಇದು 3 ಆಪ್ಷನ್ ಇದೆ. ಒಂದು ಯಾವುದಾದ್ರು ಯೂನಿಟನ್ನು ಹೇಗೆ ಓದಬೇಕು ಅಂತ ಡಿಸ್ಕಸ್ ಮಾಡೋಣ, ಅಥವಾ ಪ್ರಿಲಿಮ್ಸ್ ಪೇಪರ್ನ ಡಿಸ್ಕಸ್ ಮಾಡೋಣ, ಅಥವಾ KS ಯಾವುದಾದ್ರು ಒಂದು ಮೇನ್ಸ್ ಪೇಪರ್ನ ಆನ್ಸರ್ ರೈಟಿಂಗ್, ಒಂದು ಕ್ವೆಶನ್ಸ್ಗೆ ಹೇಗೆ ಆನ್ಸರ್ ಬರೆಯೋದನ್ನು ಡಿಸ್ಕಸ್ ಮಾಡೋಣ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ 3 ವಿಷಯದಲ್ಲಿ ಯಾವುದನ್ನು ಡಿಸ್ಕಸ್ ಮಾಡಬೇಕು ಅಂತ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ಟಡಿ ವೆಲ್. ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.